ಅದಕ್ಕೆ ಕೂಗುದಾಯ್ತು, ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಕೂಗುದು. ಅಂಚನ್ ಬರಲ್ಲಿ ಮೂಕಿಡು ಕೊರ್ಪುನೈತೆ ಏರೇ ಕೊರ್ಪೀರ್ ಬರ್ಲಿ ಪ್ರೀತಿ ಇತ್ತು ಬೊಕ ನಂಬಿಕೆ ಇತ್ತಿನಿಟ್ಟು ಕೊರಿಯೇರಿ ಇಜ್ಜಿನ ಕೊರ್ಪೇರಾ. ಏತ ಇಟ್ಟ ಮಾತ್ರ ರಾಜ್ಬಿಡೋಡ ನಮ್ದು ಚಹಾ ಕುಡಿತಿದ್ದಾರೆ ಗೈಸ್ ಅಮ್ಮ, ನಾನು ಕೂಡ ಚಹಾ ಕುಡಿತಿದ್ದೇನೆ. ಚಿಂಚು ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ವಿಷಯ ಏನು ಗೊತ್ತಾ ಪಾಪ, ಚಿಂಚುವಿಗೆ ಶೀತ ಆಗಿದೆ. ನನಗೆ ಭಯ ಆಗ್ತಾ ಉಂಟು ಅವನಿಗೆ ಶೀತ ಆಗಿ ಮಾಡಿದೆ. ಇನ್ನೇನೇ ಶೀತ ಅಂತ ಹೇಳಿದ, ನಿನ್ನೆ ಟ್ಯಾಬ್ಲೆಟ್ ಕೊಟ್ಟಿದ್ದೇನೆ ನಾನು, ಆದರೆ ಗುಣ ಇಲ್ಲ. ಅಂದರೆ ಎಂತ ಗೊತ್ತಾ, ಶೀತ ಆದರೆ ಅಮ್ಮನಿಗೆ ಅದು ಹರಡಬಾರ್ದು ಅಂದರೆ ಅವರಿಗೆ ಡಾಕ್ಟರ್ ಹೇಳಿದ್ದಾರೆ. ಅಂದರೆ ನಮಗೆ ಶೀತ ಆದರೆ ಬೇಗ 1-2 ದಿನದಲ್ಲಿ ಗುಣ ಆಗ್ತದೆ. ಅಮ್ಮನಿಗೆ ಶೀತ ಆದರೆ ಆಗಲ್ಲ, ಅವರಿಗೆ ತುಂಬ ದಿನ ಲಾಂಗ್ ಕೊಂಡೋಗ್ತದೆ. ಅಂದರೆ ಆ ಶೀತ ಮತ್ತೆ ಶೀತ ಆಗಿ ಆ ಶೀತದಿಂದ ದಮು ಕಟ್ಟುದು ಅದೆಲ್ಲ ಆಗ್ತದೆ. ಮತ್ತು 1 ತಿಂಗಳು ಮದ್ದು ಎಲ್ಲ ಮಾಡಿ ನೋಡಿದ್ದೀರಲ್ಲ, ಆಗುದೇ ಶೀತ ಅವರಿಗೆ. ಅದಕ್ಕೆ ಅವನು ತುಳಸಿ ಹತ್ರ ಈಗ ಅವನಿಗೆ ಸಪ್ರೇಟ್ ಅಲ್ಲಿ ಹೊರಗಡೆ ಕೊಡಿಸಿದ ಅದಕ್ಕೆ. ಮತ್ತು ಈಗ ಅವನಿಗೆ ಟ್ಯಾಬ್ಲೆಟ್ ಎಲ್ಲ ಕೊಡಬೇಕು, ಅವನಿಗೆ ಹೇಗಾದರೂ ಗುಣ ಮಾಡಿಸಬೇಕು. ಅಮ್ಮನಿಗೆ ಬರಲಿಕ್ಕೆ ಬಿಡಬಾರ್ದು. ಮೊನ್ನೆ ನನಗೊಮ್ಮೆ ಶುರುವಾಗಿತ್ತು, ವ್ಲಾಗಲ್ಲಿ ನೋಡಿರ್ಬೋದು. ನಾನು ಟ್ಯಾಬ್ಲೆಟ್ ಕುಡಿದು ಹೊರಗಡೆ ಮಲಗಿದ್ದಳು, ಗುಣ ಆಯಿತು ನನಗೆ. ಈಗ ಇವನಿಗೆ ಇವತ್ತೇ ಗುಣ ಆಗಿದ್ದರೆ ಒಳ್ಳೆಯದಿತ್ತು. ಈಗ ಟ್ಯಾಬ್ಲೆಟ್ ಕೊಡಬೇಕು ತಿನ್ನಾದ್ಮೇಲೆ. ಮತ್ತು ಬೆಕ್ಕಿಗಳ ಗೂಡನ್ನು ನಾನು ಇಲ್ಲಿಟ್ಟಿದ್ದೇನೆ, ಸಿಟೌಟ್ಲಿ ಇಡ್ತಾಯಿದ್ದೆ, ಗೊತ್ತಿರ್ಬೋದು ನಿಮಗೆ. ಈಗ ಮನೆ ಒಳಗೆ ತಂದಿದ್ದೇವೆ, ಯಾಕಂದರೆ ಅಲ್ಲಿ ಮಳೆ ಮತ್ತು ಎಲ್ಲ ಒದ್ದೆ ಆಗ್ತದೆ, ಅದಕ್ಕೆ ಎಂತ ಇಲ್ಲಲ್ಲ, ಅದಕ್ಕೋಸ್ಕರ ಇಲ್ಲಿ ಇಟ್ಟದು. ಹಾಗೆ ಪಾಪ ಆ ಹೊರಗಡೆ ಚಳಿಯಲ್ಲಿ ಇದಾಗ್ಬೋದು, ಅದಕ್ಕೋಸ್ಕರ ದೋಸೆ ಮಾಡ್ತಾ ಇದ್ದೇನೆ. ಅಮ್ಮನಿಗೊಂದು ದೋಸೆ, ಚಿಂಚುಗೆ 4 ದೋಸೆ ಕೊಟ್ಟೆ, ಅಮ್ಮನಿಗೆ 3 ದೋಸೆ ಇದೆ. ದಾದಾ ಇವ ನಾನು ಬ್ಲಾಗಲ್ಲಿ ತೊಗೊಳ್ಬೇಕಂತೆ, ಅದಕ್ಕೆ ಬರೋದು ಕೂಗುದು. ಆಯ್ ಬಲ್ಲಿ. ಗುಡ್ ಮಾರ್ನಿಂಗ್ ಬಲ್ಲಿ, ಗುಡ್ ಮಾರ್ನಿಂಗ್ ಬಲ್ಲಿ. ಗುಂಡ್ವಾ ಗುಡ್ ಮಾರ್ನಿಂಗ್ ಬಲ್ಲಿ. ಗುಡ್ ಮಾರ್ನಿಂಗ್ ಅಲ್ಲೇ ಮುಂಗು ತೋಪಾಯರು ಬಂದಿದ್ದೇನೆ. ಗುಡ್ ಮಾರ್ನಿಂಗ್ ಬಾ ನೋಡು. ಗುಡ್ ಮಾರ್ನಿಂಗ್ ಪನ ಬೇ ಪನ. ಗುಡ್ ಮಾರ್ನಿಂಗ್. ಡುಂಗ್ 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 ಡುಂಗ್. ಇವ ನಿನ್ನೆಲ್ಲ ಸ್ನಾನ ಎಲ್ಲ ಮಾಡಿಸಿದ್ದು, ಹೊರಗಡೆ ಎಲ್ಲ ಒದ್ದೆ ಆಗ್ತಾನೆ ಅವನು. ಅದಕ್ಕೆ ಮಳೆ ಬರ್ತಾ ಉಂಟು ಗೈಸ್, ಅದಕ್ಕೆ ನನ್ನ ಇದು ಕರಿಂಚಿತಾ ಇದೆ ದೋಸೆ. ಹೊರಗಡೆ ಮಳೆ ಬರ್ತಾ ಉಂಟು, ಅದಕ್ಕೆ ಬೆಕ್ಕುಗಳನ್ನು ಒಳಗಡೆ ಇದೆ. ಜೋರು ಮಳೆ ಇವತ್ತು. 4 ಇನ್ನು ನಾನು ಹಲ್ಲು ಉಜ್ಜಿ ಕೈಯೆಲ್ಲ ಮುಟ್ಟು ಚಿಂಚುಗೊಂದು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಆಮೇಲೆ ಬರ್ತೇನೆ ಆಯ್ತಾ. ಲೋಟ ಇಡ್ಬೇಡ ನೀರು. ಸಮಪರ ನೀರು. ಮತ್ತೆಂತ ಮಾಡ್ಬೋದು, ಮತ್ತೆ ಎಂಥ ದಾರಿ ಇಲ್ಲ. ಇನ್ನೂ ಕೂಡ ಇದ್ದರೆ ಮತ್ತೆ ಸಾಯಂಕಾಲ ಬಂದ ಮೇಲೆ ಏನಾದರೂ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗೋದು ಅಷ್ಟೇ. ಸ್ಕೂಲ್ ಕೂಡ ಉಂಟು. ಬರ್ರಿ ಮತ್ತೇನು ಗಮ್ಮತ್ತು ಉಂಟು ಮಾತಾಡ್ತಾ ಮತ್ತೆ ಒಂದು ಸ್ವಲ್ಪ ವಿಕ್ಸ್ ಮುಟ್ಟಿಸುವ. ಬಿಡಾರ್ದ ಯಾಕೆ ವಿಕ್ಸ್ ಮುಟ್ಟಲ್ಲ? ನೀರು ಪರ ವಿಕ್ಸ್ ಮುಂಕು ಕೆಮ್ಮಿಗೆ ಪರಪುರ ಗೊತ್ತು. ಸಂಡೆ ಹಚ್ಚಿನಿ. ಹೋಗ್ತಾ ಇದ್ದಾನೆ ಗೈಸ್. ಭಯ ಜ್ವರ ಇತ್ತು ನಂಗೆ ಫೋನ್ ಅನ್ಪಲ ಮಾಮಿ ನಂಗೆ ಅಡ್ಡು ಉಂಟು ಬರ್ಪೇನ್ ಅಂಚವಲ್ಲ ಶಾಲಿಡ್ ಜ್ವರ ಇತ್ತನಲ್ಲ ಎಂಕ ಫೋನ್ ಅನ್ಪೇರ ಬನ್ ಟೀಚರ್ ಡಮಿ ನಾನು ಮೀನು ರಿಕ್ಷಾ ಮೀನು ಕಡಪವ ಏರ್ನಾಡಲ್ಲ ಹೌದಾ. ಜಾಗ್ರತೆ ಚೌ ನೀರು ಬರಡಾ
ಅವನು ಇವತ್ತು ಸೈಕಲಲ್ಲಿ ಹೋಗ್ತಾ ಇಲ್ಲ, ಮಳೆ ಕೂಡ ತುಂಬ ಬಂದಿದೆ, ಅವನಿಗೆ ಹುಷಾರಿಲ್ಲ. ಅದಕ್ಕೆ ಹುಷಾರಿಲ್ಲದೆ ಹೇಗಾದದ್ದು ಗೊತ್ತುಂಟ, ಅವನು ಆಟ ಆಡ್ಲಿಕ್ಕೆ ಹೋಗ್ತಾನೆ, ಮೊನ್ನೆಯಿಂದ ಹೋಗ್ತಾನೆ ಇಲ್ಲಿ ಗದ್ದೆ ಹತ್ರ. ನಾನು ಹೇಳಿದರೆ ಕೇಳುವುದಿಲ್ಲ, ಅದು ಮಕ್ಕಳ ಹಾಗೆ ಅಲ್ಲ, ಎಲ್ಲ ಬಾಕಿದ ಮಕ್ಕಳು ಹೋಗ್ತಾರೆ, ಅವರೊಟ್ಟಿಗೆ ಹೋಗ್ತಾ ಇರ್ತಾನೆ. ಹೋಗಿ ಹೋಗಿ ಅಲ್ಲಿ ಕಂಡದಲ್ಲಿ ಆಟ ಆಡೋದು. ಈ ರೀತಿ ಮಳೆ ಬಂದಾಗ ನೀವು ತಿಳ್ಕೊಳ್ಳಿ ಹೇಗೆ ಆಗ್ಬೋದು ಅಂತೇಳಿ. ಅದಲ್ಲದೆ ಬೋರ್ಮಂಡೆ ಕೂಡ, ಬೋರ್ಮಂಡೆ ಮಾಡಲೇಬೇಕು ಶಾಲೆಯಲ್ಲಿ, ಅಂದರೆ ಸಣ್ಣ ಸಣ್ಣ ಕಟ್ಟಿಂಗ್. ಈಗ ತಲೆಗೆ ತಂಪು ಏರಿ ಶೀತ ಆಗಿದೆ, ನೋಡ್ಬೇಕು ಎಂತಾದರೂ ಮಾಡಿ. ಈಗ ಟ್ಯಾಬ್ಲೆಟ್ ಕೊಟ್ಟೆ, ಇನ್ನು ಸಾಯಂಕಾಲ ಬರುವಾಗ ಹೇಗಿದ್ದಾರೆ ನೋಡಿ ಡಿಸೈಡ್ ಮಾಡಬೇಕು. ಗುಣ ಇದ್ದರೆ ಇದೇ ಕೊಡೋದು, ಕಂಟಿನ್ಯೂ ಮಾಡೋದು ಟ್ಯಾಬ್ಲೆಟ್. ಒಂದು ಸಲ ಕೊಟ್ಟರೆ ಸಾಕು, ಇಲ್ಲಾಂದರೆ ಸಾಯಂಕಾಲ ಕರ್ಕೊಂಡು ಹೋಗ್ಬೇಕು ಮತ್ತೀಗ ಅವನು. ನನಗೆ ಯಾಕೆ ಗೊತ್ತಾ ಭಯ ಆಗೋದು, ಮೊನ್ನೆ ಡಾಕ್ಟರ್ ಹೇಳಿದ್ದಾರೆ, ಡಿಟೇಲ್ ಆಗಿ ಹೇಳಿದ್ದಾರೆ. ಎಂತ ಅಂದರೆ ಅಮ್ಮನ ಹತ್ರ ಹ್ಯುಮಿನಿಟಿ ಪವರ್ ಇಲ್ಲ. ಈಗ ಅವರಿಗೆ ಎಂತಾದರೂ ಕಾಯಿಲೆ ಬಂದರೆ ಅದು ಗುಣ ಆಗೋದು ಲೇಟ್. ನಮಗೆಲ್ಲ ಹ್ಯುಮಿನಿಟಿ ಪವರ್ ಉಂಟು, ನಾವು ಹೆಂಗಿದ್ದೇವಲ್ಲ ಹಾಗೆ. ಈಗ ಚಿಂಚುವಿಗೆ ಬಂದರೂ ಚಿಂಚುವಿಗೆ ಗುಣ ಆಗ್ತದೆ 2-3 ದಿನದಲ್ಲಿ. ಅಮ್ಮನಿಗೆ ಅದು ಹರಡಿದರೆ ಅದು ಬೇಗ ಗುಣ ಆಗೋದಿಲ್ಲ, 1 ತಿಂಗಳು ಕಳೀತದೆ ಶೀತ ಆಗಿ, ಆಮೇಲೆ ದಮ್ಮು ಕಟ್ಟಿ ಎಂತೆಲ್ಲ ಆಗ್ತದೆ. ಅದಕ್ಕೆ ಶೀತ ಇದ್ದರೂ ನೀವು ಅವರಿಂದ ಅವಾಯ್ಡ್ ಮಾಡಬೇಕು, ದೂರ ಇರಬೇಕಂತ ಹೇಳಿದ್ದಾರೆ. ಅದೇ ಒಂದು ಭಯ, ಮತ್ತೆ ಎಂತಲ್ಲ. ಮೊನ್ನೆ ನನಗೆ ಶೀತ ಆದದಲ್ಲ, ನೈಟು ಶೀತ ಆದದಲ್ಲ, ಸ್ವಲ್ಪ ಸ್ವಲ್ಪ ಜ್ವರ ಬರ್ತಿತ್ತು. ಟ್ಯಾಬ್ಲೆಟ್ ಕುಡಿದು ನಾನು ಇಲ್ಲಿ ಮಲಗಿದ್ದು ಚಾವಡಿಯಲ್ಲಿ, ಅವರಲ್ಲಿದ್ದರಲ್ಲ, ಗೊತ್ತೇ ಆಗಲಿಲ್ಲ, ಬೆಳಗ್ಗೆ ಗುಣ ಆಗಿದೆ. ಇವನಿಗೆ ಕೂಡ ಗುಣ ಆಗ್ಬೋದು, ನೋಡು. ತರಕಾರಿ ಎಲ್ಲ ಗುಣ ಆಗೋದು ಕೊಡ್ತೀರಿಂದೆ. ಹಾಂ ಹಾಂ ಕೈಸೊಂದು ನಮ್ಮೊಂದು ಸಬ್ಸ್ಕ್ರೈಬರ್ ಇಸ್ರೇಲಲ್ಲಿ ಇರೋದು, ಹೆಸರು ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಅವರ ಲೆಕ್ಕದಲ್ಲಿ ಫುಲ್ಲು ನಮಗೆ ಒಂದು ಎಂತ ಹೇಳೋದು, ಎಲ್ಲ ಒಂದು ತಿಂಗಳಿಗೆ ಜಾಸ್ತಿ ಆಗುವಷ್ಟು ಎಲ್ಲ ಒಂದು ಐಟಮ್ ಆರ್ಡ್ರ್ ಮಾಡಿದ್ದಾರೆ ಆಯಿತಾ. ನಿನ್ನೆ ಕೇಳಿದ್ರು, ಗೂಗಲ್ ಪೇ ನಂಬರ್ ಕೊಡ್ತೀಯಾ, ಕೊಡು, ಇಲ್ಲಾಂದರೆ ಅಡ್ರೆಸ್ ಕೊಡು ಅಂತ. ಗೂಗಲ್ ಪೇ ನಂಬರ್ ಕೊಡಲಿಕ್ಕೆ ಸರಿ ಆಗಲಿಲ್ಲ, ಏನಾದರೂ ಕಳಿಸಿದ್ರೆ ಕಳಿಸಿ ಅಂತ ಅಡ್ರೆಸ್ ಕೊಟ್ಟೆ. ಹಾಗೆ ಈಗ ಇಷ್ಟು ಕಳಿಸಿ ಕೊಟ್ಟಿದ್ದಾರೆ. ಈಗ ನಾನು ಅನ್ಬಾಕ್ಸಿಂಗ್ ಮಾಡ್ತೇನೆ. ಹಾಂ ಮುಂಚಿನ तू क्या तू पे हरीस उन पुनारी उन पुनाರಿ ಚಿಂಚು ಇಲ್ಲ ಗೈಸ್, ವಿಡಿಯೋ ಮಾಡಲಿಕ್ಕೆ, ಇಲ್ಲಾಂದರೆ ತೋರಿಸ್ತಾ ಇದ್ದೇನೆ ನಾನು, ಪರವಾಗಿಲ್ಲ. ಈಗ ನೋಡುವ ಇಲ್ಲಮ್ಮ, ಚಪಾತಿ ರೆಡಿಮೇಡ್ ನನ್ನ ಲಾಟೋಡು ಇಜ್ಜಿ. ವಾ ದಿಂಚಿನ ಬಟರ್ ಚಿಂಚು ಕೂಡ ಭಾರಿ ಮರ ಇಟ್ಟು ಇದೇ ಕಾಲ್ಗೇಟ್ ಕಾಯಿ ಮುಂಚಿ ಇದು ಪೂರ ಸಾಮಾನು. ಬಿಸ್ಕೆಟ್ ಬ್ರೆಡ್ ಅದೆಲ್ಲ ತಿಂಡಿ, ಮೊಟ್ಟೆ, ಪೇರು ಆ ಮೂರನೇ ಯಾರು ಕೊಡ್ತು ಗಣಪತಿರದ ಹೂವೇ. ಹಾಂ ಒಂದು ಒಂಜಿ 5,000 ಆಯ್ತು. ನಾನು 5,000 ಜಾಸ್ತಿ ಆದಿತ್ತು. ಅವು ಸಕ್ಕರೆ ಕಲರ್ದ ಲಾಡು ರಾಗಿದ ಸಾಬೂನು, ಮೈಸೂರು ಸ್ಯಾಂಡಲ್, ಎಣ್ಣೆ ಐಟೆ ಪಾಡಲಿ ನಾನು ಹಾಡು ಎಣ್ಣೆವು. ಈಗ ವೆಜಿಟೇಬಲ್ ಕೂಡ ಕೊಟ್ಟು ಕಳಿಸಿದ್ದಾರೆ. ನಾನು ಇವತ್ತು ತಿಳ್ಕೊಳ್ತಾ ಇದ್ದೆ ಅಂದರೆ ನನ್ನ ತರಕಾರಿ ಎಲ್ಲ ಖಾಲಿಯಾಗಿದೆ ಆಯ್ತಾ, ಹೋಗ್ಬೇಕಂತ. ಈಗ ದಿಮ್ಮ ಕಿವಿ ಫ್ರೂಟ್ಸ್ ಇಲ್ಲ ಆಂಡ ಫ್ರಿಜ್ ಇಡ್ದೀನ ಬೊಕ್ಕತಿ ನೋಡತ್ತೆ ರೀತಿ ದಿನೇರಲ್ಲಿ. ವಾ ಇದೆಂತ ಮಾರಿದೆ, ಅವಕೋಡೋ, ಕಾಯಿ ಮೆಣಸು, ಓ ಪೇರಂಗಾಯಿ, ಹಾಂ ಆರೆಂಜ್, ಕೊತ್ತಂಬರಿ ಸೊಪ್ಪು, ಚೂರ್ನಂಡೆ, ಇದೇ ನೆಲ್ಲಿಕಾಯಿ, ಬೀನ್ಸ್. ವಾ ಇಂಥದ್ದೆಲ್ಲ ನಾನು ಶಾಪಿಂಗೇ ಮಾಡಲಿ. ನಾವು ಮಾಡೋದು ಇದೆ ದೊಡ್ಡ ತರಕಾರಿ ಶಾಪಲ್ಲಿ ಕಲಿಸಿದ್ದಾರೆ. ನಾವು ಇನ್ನು ಗೋಣಿಯಲ್ಲಿ ಇನ್ನು ಬೇರೆ ಉಂಟು, ಇನ್ನು ಓಪನ್ ಮಾಡಲಿಕ್ಕೆ 2 ಗೋಣಿ ಉಂಟು, ಇಷ್ಟೇ ಅಲ್ಲ. ಈಗ ಇದು ಚೀಲ ಪಾರಿನಿಗೆ ತುಕವ ಚೀಲ ಅರ್ಧದಕ್ಕೆ ಅವರು ಅಂಗಡಿಯಲ್ಲಿ ಮಾಮಿ ಕೊಟ್ಟದ್ದು ಬೇರೆ.
ಡೆಟಾಲ್ ಆರು ನಮ್ಮ ಬ್ಲಾಗ್ ಮಾತ್ರ ಎಡ್ಡೆ ತೂಪಿದೆ. ಯಾಕಂದ್ರೆ ನಾನು ಗಡಿ ಗಡಿ ಡೆಟಾಲ್ ತರ್ಲಿಕ್ಕೆ ಹೋಗ್ತೇನೆ. ಡೆಟ್ಟು ಪೂರ ತಿಂಡಿ ಅಮ್ಮ ಚಿನ್ನ ಡಿ ಕಂಫರ್ಟ್. ಹಾಂ, ಸಾಂಬಾರ್ ಪೌಡರ್, ಜೀರಾ ಅಂತ ವಿಮ್ಮು ಇಂದು ಪುರ ಇದು ಬಸ್ತಿ ಯೂಸ್ ಆಪುನ ವಸ್ತು ಪುರ ಇದು ತಿನ್ಪುನ ಸಕ್ಕರೆ ದೇ ಏತು ಮಲ್ಲ ಮ್ಯಾಗಿ ತಿಂಚುಗು ಚಾನ್ಸ್ ಅವ ಆಗ ಮ್ಯಾಗಿ ಬಂದ ಆಂಡೆ ಇದು ತಿನ್ಪುನ ಇದು ಪುರ ತಿನ್ನೋಲಿ ರೇ ಸೋನ್ ಪಾಪಡಿ ಕೋಲ್ಡ್ ದರತ್ತದ ಅದಿಂಗಿ ದಿಮ್ಮ ಡ್ರೈ ಫ್ರೂಟ್ಸು ಯವ್ವೋ ದೇವ ಶ್ಯಾ 600 ರೂಪಾಯಿ. ಥ್ಯಾಂಕ್ಸ್ ಆಯಿತಾ, ಥ್ಯಾಂಕ್ ಯು ಸೋ ಮಚ್. ಅವರಿಗೆ ಮೆಸೇಜ್ ಮಾಡಿ ಒಂದು ಹೇಳಬೇಕು. ಅದರ ಜೊತೆಗೆ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ, ಹೆಸರು ಕೂಡ ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಅವರು ಯಾವಾಗ ಗೊತ್ತುಂಟಾ, ನಾನು ಟೈಗು ಸಣ್ಣದಿರುವಾಗ ಗಿಂಚಲು ಕೂಡ ವಿಡಿಯೋ ನೋಡ್ತಾ ಇದ್ದಾರೆ ಅಂತೆ ನಮ್ಮದು. ನನಗಿತ್ತನದ ಹೂವದ ಮುಂಚಿ ಇದು ಪೂರ ಇಲ್ಲಗಾಪು ನಮ್ಮ ಎಂದಾದ ಕಡ್ಲೆ ಎಂದ ಕಚ್ಚಿಪುತ್ತ ಕಡ್ಲೆ ಜೀರಿಗೆ ಎಲ್ಲ ಗರಂ ಮಸಾಲ ಒಂದು ಪ್ಯಾಕೆಟ್. ಮಸ್ತ್ ಥ್ಯಾಂಕ್ಸ್. ಅನ್ನ ಸಂಸಾರಕ್ಕೆ ಥ್ಯಾಂಕ್ ಪಡದೇವೆ. ಅದಕ್ಕೆ ಕೂಗುದಾಯ್ತು, ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಕೂಗುದು. ದಂಚಾನ್ ಬರಲ್ಲಿ ಮೂಕಿಡು ಕೊರ್ಪುಣತೆ ಏರೇ ಕೊರ್ಪೀರು ಅಲ್ಲಿ നമ്മുടെ ಪ್ರೀತಿ ಇತ್ತು ಕೊರಿ. ಬೊಕ ನಂಬಿಕೆ ಇತ್ತು ಕೊರಿಯೇರಿ ಇಜ್ಜಿನ ಕೊರ್ಪೇರಾ. ಏತ ಇಟ್ಟ ಮಾತ್ರ ಈಗ ಗೈಸ್ ಇಲ್ಲಿಟ್ಟೆ ಎಲ್ಲ ತಂದು. ಅದು ಆನಂದದ ಪ್ಯಾಕೆಟ್, ಅದರೊಳಗೆ ಎಲ್ಲ ವಸ್ತುಗಳು ಇಲ್ಲಿಟ್ಟೆ ಆಯಿತಾ. ಮತ್ತು ನಾನೊಂದು ಹೇಳಿದೆಲ್ಲ, ನಮಗೊಂದು ಸಬ್ಸ್ಕ್ರೈಬರ್ ಒಂದು ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತೇಳಿ. ಅದು ಎಂತ ಗೊತ್ತುಂಟ, ನಾನು ವಿಷಯ ಹೇಳ್ತೇನೆ ಅಂತ ನೀವು ಬಂದಾಗ ನೀವು ನೋಡಿ. ಅದೇನಂತ ಹೇಳಿದರೆ, ಅಮ್ಮ ಸ್ಟಾರ್ಟಿಂಗ್ ಹುಷಾರಿಲ್ಲದ ಟೈಮಲ್ಲಿ ಅವರು ಏನು ಗೊತ್ತಾ, ಅವರು ನಾನು ಆವಾಗ ಇದು ಕೇಳಿದ್ದೆ, ಎಂಥ ಬೆಕ್ಕುಗಳಿಗೆ ಫುಡ್ಡು. ಆ ಟೈಮಲ್ಲಿ ಅವ್ರು ನನಗೆ ಮೆಸೇಜ್ ಮಾಡಿದರು, ಒಂದು ಲೇಡಿ ಮೆಸೇಜ್ ಮಾಡಿ ಹೇಳಿದರು ಎಂತ ಅಂತೇಳಿದರೆ, ಬೆಕ್ಕಿನ ಫುಡ್ಡಿಗೆ ಅಂತ ನೀವು ಕೇಳಿದ್ರಲ್ಲ, ನಿಮಗೆ ನಾವು ಹೆಲ್ಪ್ ಮಾಡ್ತೇವೆ ಅಂತ. ಆಯಿತು ಸರಿ ಅಂತ ನಾನು ಅಡ್ರೆಸ್ ಕಳಿಸಿದೆ. ಅಡ್ರೆಸ್ ಕಳಿಸುವಾಗ ಅವರು ಹೇಳಿದರು, ಅಡ್ರೆಸ್ ಆಗೋದಿಲ್ಲ, ಈಗ ನಾವು ಇಸ್ರೇಲಲ್ಲಿ ಇರೋದಲ್ಲ, ನಾವು ನಿಮಗೆ ಹೀಗೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಎಂತ ಹೇಳಿದರೆ ಹೆಸರು ಕೇಳಿದೆ ಅವರದು. ಆವಾಗ ಹೇಳಿದರು ಹೆಸರೆಲ್ಲ ಬೇಡ, ಅವರು ಮತ್ತು ಅವರ ಒಟ್ಟಿಗೆ ಕೆಲಸ ಮಾಡುವವರ ಕಸಿನ್ ಏನು ಅವರು ಕೂಡ ಹೇಳಿದರು. ಅದಕ್ಕೆ ಆಗ ಅವ್ರ ಹೆಸರೆಲ್ಲ ಹೇಳೋದು ಬೇಡ ಅಂತ ಹೇಳಿದ್ರು ಆಯಿತಾ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವರು ನಮ್ಮ ಬ್ಲಾಗ್ ಕಂಟಿನ್ಯೂ ನೋಡ್ತಾರೆ, ಈಗಲ್ಲ ಮೊದಲಿಂದಲೂ ನೋಡ್ತಾ ಇದ್ದಾರೆ. ಹಾಗೆ ನಿಮಗೆ ಗೊತ್ತಿರ್ಬೋದು, ಅಮ್ಮನಿಗೆ ಆಕ್ಸಿಜನ್ ಇಡಲೇಬೇಕು. ಈಗ ಮಳೆಗಾಲದಲ್ಲಿ ಗಡಿ ಕರೆಂಟ್ ಹೋಗ್ತದೆ, ತುಂಬ ಸಮಸ್ಯೆ ಆಗ್ತದೆ, ಅವ್ರ ಪಲ್ಸ್ ಲೋ ಆಗ್ತಾ ಹೋಗ್ತದೆ ಅದೆಲ್ಲ ಇರದಿದ್ದರೆ. ಹಾಗೆ ಅದನ್ನು ಅವರು ತುಂಬ ನೋಟಿಸ್ ಮಾಡಿ ಹೇಳಿದರು, ಇನ್ವರ್ಟರ್ ಕೊಡ್ತೇನೆ ಅಂತ ಹೇಳಿದ್ರು ಆಯಿತಾ. ಇನ್ವರ್ಟರ್ ಕೊಡ್ತೇನೆ ಅಂತ ನನಗೆ ಇಬ್ಬರು ಹೇಳಿದರು. ಒಂದು ನಮಗೆ ಮಿಯಾವು ಫುಡ್ಡು ಕಳಿಸಿದಾರಲ್ಲ, ಅವರು ಕೂಡ ಹೇಳಿದರು, ಇವರು ಕೂಡ ಹೇಳಿದರು. ನಾನು ಇಬ್ಬರ ಹತ್ರ ಏನು ಹೇಳಿದೆ ಗೊತ್ತು, ಸೇಮ್ ಆನ್ಸರ್ ಹೇಳಿದೆ. ಏನಂತ ಹೇಳಿದರೆ, ಮಳೆಗಾಲ ಆಗುವಾಗ ನಾನು EMI ಅಲ್ಲಿ ತೊಗೊಳ್ತೇನೆ, ಅಂದರೆ ತುಂಬ ಕಾಸ್ಟ್ಲಿ ಅಲ್ಲ ಇದು ಇನ್ವರ್ಟರ್, ಈಗ ಬೇಡ ಅಂತ ಹೇಳಿದೆ. ಆಗ ಇವರು ಮೇವು ಕೊಟ್ಟವರು ಆಯಿತು ಸರಿ ಅಂತ ಹೇಳಿದರು. ಆದರೆ ಇವರಿದ್ದಾರಲ್ಲ ಇಸ್ರೇಲ್ನವರು, ನಾನು ಹೇಳಿದೆ, ಅವರು ಒಪ್ಕೊಳ್ಳೇ ಇಲ್ಲ. ಅವರು ಹೇಳಿದರು, ಇಲ್ಲ ನಾನು ನಿನ್ನ ಸಿಸ್ಟರನ್ನೇ, ಹೆಸರಂತೆ ಹೇಳೋದು ಬೇಡ ಅಂತ ಹೇಳಿದ್ದಾರೆ, ಹಾಗೆ ನೀವು ತಗೊಳ್ಳೇಬೇಕು, ಅಮ್ಮನಿಗೋಸ್ಕರ ಕೊಡೋದು ನಿಮಗೆ ಅಂತ ಅಲ್ಲ, ನೀನು ಹಾಗೆ ಹೀಗೆ ಅಂತ ಹೇಳಿದರು. ನೀನು ಕೂಡ ಒಂದು ಬೆಳಿಬೇಕು, 4 ಜನಕ್ಕೆ ಹೆಲ್ಪ್ ಮಾಡೋ ಹಾಗೆ ಆಗಬೇಕು ನೀನು ಅಂತೇಳಿ ತುಂಬ ಹೇಳಿದ್ರು ಆಯಿತಾ. ಹಾಗೆ ಅವರಿಗಿನ್ನು ಬರುವಾಗ ಅವರಾಗಿರ್ಬೋದು, ಈಗ ಇವರೆಲ್ಲ ಕೊಟ್ಟರಲ್ಲ, ಇವರ ನೆಕ್ಸ್ಟ್ ಊರಿಗೆ ಬರುವಾಗ ನಾನು ಮನೆಗೆ ಕರಿತೇನೆ, ನೀವು ಅವರನ್ನೆಲ್ಲ ನೋಡಿ ಆಯಿತಾ. ಹಾಗೆ ಅವರು ನಮಗೆ ಇನ್ವರ್ಟರ್ ಕೊಡ್ತಾ ಇದ್ದಾರೆ ಗೈಸ್. ಅದು ಕೂಡ ಇನ್ವರ್ಟರ್ ಅಂದರೆ ಕಡಿಮೆದು ಇನ್ವರ್ಟರ್ ಅಲ್ಲ, ಅಂದರೆ ಡಬಲ್ ಬ್ಯಾಟ್ರಿ ಬೇಕು. ಅಮ್ಮನ ಒಂದು ಆಕ್ಸಿಜನ್ ಮಿಷಿನ್ ರನ್ ಆಗಬೇಕಾದ್ರೆ ಅದು 230 ವ್ಯಾಟ್ ಇದ್ದು, ಅಂದರೆ ತುಂಬ ಹೈ ಪವರಲ್ಲಿ ರನ್ ಆಗೋದು. ಅದು ಒಂದು ಬ್ಯಾಟ್ರಿಯಲ್ಲಿ ರನ್ ಆಗೋದಿಲ್ಲ, ಅದಕ್ಕೆ ಡಬಲ್ ಬ್ಯಾಟ್ರಿದು ಕೊಟ್ಟು ಪಾಪ ಅಷ್ಟೊಂದು ಖರ್ಚು ಮಾಡಿ ಇವತ್ತು ಕೊಡ್ತಾ ಇದ್ದಾರೆ. ಹಾಗೆ ನಾನು ಈ ಉಪಕಾರವನ್ನು ಉಂಟಲ್ಲ ಅವ್ರ ಹತ್ರ ಯಾವತ್ತೂ ನನಗೆ ಮರಲಿಕ್ಕಿಲ್ಲ. ನಾನು ಹೇಳಿದ್ದೇನೆ ಸ್ವಲ್ಪ ಕೊಡ್ತೇನೆ ಅಂತ ಹೇಳಿದೆ, ಆದರೆ ಅವರು ತಗೊಳ್ಳಿಕ್ಕಿಲ್ಲ. ಹಾಗೆ ಮನಸ್ಸಿಂದ ಬೇಜಾರಾಗ್ತದೆ, ಅಷ್ಟೊಂದು ಹಣದ ಅಮೌಂಟ್. ನಾನು ಎಷ್ಟು ಹೇಳಿದೆ ಗೊತ್ತುಂಟಾ, ನನ್ನ ಹತ್ರ ನಾನು ಮೆಸೇಜ್ ಮಾಡಿದ್ದೆಲ್ಲ ಉಂಟು, ತುಂಬ ಹೇಳಿದೆ ನಾನು, ಬೇಡ ನನಗೆ ಈಗ ಬೇಡ ಆದರೂ ಅವ್ರು ಕೇಳಲೇ ಇಲ್ಲ.
ಅವ್ರು ತುಂಬ ಜನಕ್ಕೆ ಹೆಲ್ಪ್ ಎಲ್ಲ ಮಾಡಿದಾರಂತೆ, ಒಂದಷ್ಟು ಒಳ್ಳೆ ಜನ. ನೋಡು ಅವ್ರ ಊರಿಗೆ ಬಂದರೆ ನಾನು ಗ್ಯಾರಂಟಿ ಮೀಟ್ ಆಗ್ತೇನೆ. ಹಾಗೆ ಬ್ಲಾಗಲ್ಲಿ ಬರ್ತಾರೆ ಇಲ್ವೋ ಗೊತ್ತಿಲ್ಲ, ಆದರೆ ಮೀಟ್ ಮಾತ್ರ ಖಂಡಿತ ಆಗ್ತೇನೆ. ಇಷ್ಟು ಹೆಲ್ಪ್ ಮಾಡಿದವರನ್ನು ಯಾರಿದ್ದಾರೆ ಈಗಿನ ಕಾಲದಲ್ಲಿ? ಈಗ ಅಂದರೆ ₹1 ₹2 ಹೌದು, ಇದು ಒಂದು ಸುಮಾರು 50-60,000 ಇತ್ತು ಐಟಮ್ ಗೈಸ್. ಯಾರು ಕೊಡ್ತಾರೆ ಹೇಳಿ? ಹಾಗೆ ಅದಕ್ಕೋಸ್ಕರ ಮೊನ್ನೆ ನಾವು ಸ್ವಿಚ್ ಎಲ್ಲ ಹಾಕಿಸಿದ್ದು ಅವರಿಗೆ ಹೇಳಿಸಿ ಆಯಿತಾ. ಅದು ಇವತ್ತು ಬರ್ತದೆ ನಿಮಗೆ, ನಾನು ಬಂದ ಮೇಲೆ ನಾನು ತೋರಿಸ್ತೇನೆ. ನಾನು ಅವರ ಮುಖ ಸಹ ನೋಡಲಿಲ್ಲ ಗೊತ್ತುಂಟಾ, ಅಷ್ಟು ಒಂದು ನಾನು ಹೇಳೋದು ಎಷ್ಟು ಪ್ರೀತಿ ನೋಡಿ. ನಾನು ಒಮ್ಮೊಮ್ಮೆ ತಿಳ್ಕೊಳ್ಳೋದು ನನಗೆ ಯಾರಿಲ್ಲ ಹಾಗೆ ಹೀಗೆ ಅಂತ, ಆದರೆ ನಮ್ಮ ಎಂತ ಹೇಳೋದು ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ, ಅದು ನಮ್ಗೆ ಗೊತ್ತಾಗೋದಿಲ್ಲ ಮನೆ ಒಳಗೆ ಇದ್ದರು. ನೋಡಿ ನೀವು ನೋಡಿದ್ದು ಗಾಳಿ ಮಳೆ ಆಯಿತಾ, ಎಂತ ಗಾಳಿ ಗೈಸ್. ಒಮ್ಮೆ ಒಳ್ಳೆ ನೋಡಿ ನೀವು ಅಲ್ಲಿ ಖಚಿತ ಉಂಟು. ಎಂತ ಕರೆಂಟ್ ಇದ್ರೆ ಆಯಿತಾ, ಇದೇ ಸಮಸ್ಯೆ. ಈಗ ಇದೆಲ್ಲ ಆಗುವಾಗ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗ್ತದೆ ಅವರಿಗೆ, ಅಂದರೆ ಅದು ಬೇಕಲ್ವಾ, 3 ಹೊತ್ತು ನೆಬ್ಬು ತಗೊಳ್ತೇವೆ. ಇದು ಈ ಕಾರಣಕ್ಕೋಸ್ಕರ ಅವರ ಹೆಲ್ಪ್ ಮಾಡ್ತಾ ಇರೋದು. ಹಾಗೆ ಅವರ ದೊಡ್ಡ ಗುಣ ನೋಡಿ, ಹೆಸರು ಕೂಡ ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಹಾಗೆ ಮೊನ್ನೆ ಅದಕ್ಕೋಸ್ಕರ ಇಲ್ಲಿ ಸ್ವಿಚ್ ಎಲ್ಲ ಹಾಕಿಸಿದ್ದು, ಅದಕ್ಕೋಸ್ಕರ ಮೊನ್ನೆ ಇಲ್ಲಿ ಎಲ್ಲ ಸೋಫಾ ಎಲ್ಲ ತೆಗೆದು ಈ ಕಡೆ ಎಲ್ಲ ಇಟ್ಟದ್ದು. ಮತ್ತು ಅಮ್ಮನನ್ನು ಹೇಗೂ ನಾನು ಅಲ್ಲಿ ಶಿಫ್ಟ್ ಮಾಡೋ ಪ್ಲ್ಯಾನಲ್ಲಿ ಇದ್ದೆ, ಅಲ್ಲಿ ಶಿಫ್ಟ್ ಮಾಡಿದ್ದೆ. ಇನ್ನು ಬಂದಮೇಲೆ ತೋರಿಸ್ತೇನೆ. ಈಗ ಕರೆಂಟ್ ಕೂಡ ಇಲ್ಲ, ಇವತ್ತು ಪದಾರ್ಥ ಕೂಡ ಮಾಡಿದಾಗಿ ನಾನು ಎಂತ ಮಾಡಿದಾಗಿ ಎಲ್ಲ ಒರೆಸಿ ಇದೆಲ್ಲ ಕೆಲಸ ಆಯಿತು. ಅಂದರೆ ಅಲ್ಪ ಸ್ವಲ್ಪ ಮನೆಯದೆಲ್ಲ ಕೆಲಸ ಆಯಿತು. ಅನ್ನಕ್ಕೊಂದು ನೀರಿಟ್ಟಿದ್ದೇನೆ, ಪದಾರ್ಥ ಇನ್ನು ಮಾಡಬೇಕಷ್ಟೇ. ನೋಡ್ಬೇಕು ಎಂತ ಮಾಡೋದು ಅಂತ. ಏನಾದರೂ ಈಗ ಅವ್ರು ವೆಜಿಟೇಬಲ್ ಎಲ್ಲ ಕಲಿಸಿದ್ರಲ್ಲ, ಅವ್ರನ್ನೊಂದು ಸಾಂಬಾರು ಮಾಡುವ ಏನೋ. ಪಾಪ ಅವರು ಕೂಡ ನೋಡಿ ಅಂತೀವಿ, ನಿನ್ನೆ ಮೆಸೇಜ್ ಮಾಡಿ ಇವತ್ತು ಕಳಿಸಿದ್ದಾರೆ ಆಯಿತಾ ಗೈಸ್. ಗಂಟೆ 12:30 ಆಯ್ತದ, ಆವಾಗ ಮಳೆಗೆ ಹೋದ ಕರೆಂಟ್ ಇನ್ನೂ ಕೂಡ ಬರಲಿಲ್ಲ. ತುಕ ಏತುಂಟು ತುಪ್ಪೇನು ಮಲ್ಕೊಂಡಿದ್ದಾರೆ ಹೊರಗಡೆ ಬಾಳೆ. ನಾನಿವತ್ತು ಟೊಮೆಟೊ ಅದು ದಾಲ್ ಸಾರು ಮಾಡ್ತಾರಲ್ಲ ಅದು ಮತ್ತೆ ಬುರ್ಜಿ ಮಾಡಿದ್ದೆ, ಕರೆಂಟ್ ಇಲ್ಲ. ಅದು ಕಡಿಮೆ ಆಗ್ತಾ ಹೋಗುದಾಯ್ತಾ ಕರೆಂಟ್ ಇಲ್ಲದಿದ್ದರೆ. ಇದೇ ಒಂದು ಸಮಸ್ಯೆ. ಸಾಯಂಕಾಲ ಇನ್ವರ್ಟರ್ ಬರ್ತದಲ್ಲ, ಮಳೆಯಿಂದ ಆಗೋದು. ಮತ್ತೊಂದು ನಮ್ಮ ಸಮಸ್ಯೆ ಉಂಟು, ಈಗ ಇನ್ವರ್ಟರ್ ನೋಡಿ ಬಂದರೆ ನನಗೆ ಅದೇ ಟೆನ್ಷನ್ ಆಗ್ತುಂಟು. ಅಮ್ಮ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ, ಚಿಂಚು ಇಲ್ಲ. ಅವನು ಸ್ಕೂಲಿಂದ ಬರುವಾಗ ಸಾಯಂಕಾಲ ಆಗ್ತದೆ. ಎಂತ ಮಾಡೋದು ನೋಡುದು ನಾನು, ಇಲ್ಲಾಂದರೆ ಸ್ವಲ್ಪ ಟೈಟ್ ಮಾಡಿ ಕಟ್ಟಬೇಕು ಟೈಗುವನ್ನು ಅವ್ರು ಬರುವವರೆಗೆ. ಹಾಗೆ ಇಲ್ಲಿ ಯಾರು ಬರಲಿಕ್ಕೆ ಅದೊಂದು ಸಮಸ್ಯೆ ಆಯಿತು ನಮ್ಮ ಮನೆಗೆ. ಯಾರಿಗೂ ಹಿಂದಿನ ಬಾಗಿಲಿಂದ ಬರಬೇಕು. ಆ ಮೊನ್ನೆ ಪಾಪ ಸಬ್ಸ್ಕ್ರೈಬರ್ ಬಂದಿತ್ತು, ಆ ರೀತಿ ನಾವು ಬಿಡೋದಿಲ್ಲ ಬರಲಿಕ್ಕೆಲ್ಲ, ಇಬ್ಬರಿದ್ದಾರಲ್ಲ ಹಾಗೆ. ಸಾರು ಆಗ್ತಾ ಉಂಟು ಗೈಸ್. ಸಾರು ಮತ್ತು ಇದು ಗೊಂಡನನ್ನು ಗೂಡಲ್ಲಿ ಹಾಕಿದೆ. ಇವರಿಗೊಂದು ಗೂಡಲ್ಲಿ ಹಾಕಲಿಕ್ಕೆ ನಾನು ಒಂದು ಪ್ಲೇಸ್ ಮಾಡಿದೆ ಇಲ್ಲಿ. ಅಲ್ಲಿಂದ ಸೈಡಿಂದ ಈ ಕಡೆ ಇಟ್ಟು ಗ್ಯಾಸಿನ ಅಂಡೆಯನ್ನು ಇಲ್ಲಿಟ್ಟು ಅವರಿಗೊಂದು ಪ್ಲೇಸ್ ಮಾಡಿದೆ. ಈಗ ಬಾಕಿಯವರೆಲ್ಲ ಹೊರಗೆ ಹೋಗಿದ್ದಾರೆ. ಹಾಗೆ ಈಗ ಇದರಲ್ಲಿ ಬುರ್ಜಿ ಉಂಟು, ಇದರಲ್ಲಿ ಸಾರು ಆಗ್ತಾ ಉಂಟು. ಊಟ ನಾಯಿಗಳಿಗೆಲ್ಲ ಹಾಕಿದೆ, ಇನ್ನು ಅಮ್ಮ ಮತ್ತು ನಾನು ಮಾಡಲಿಕ್ಕೆ ಬಾಕಿ. ಹಾಗೆ ಮತ್ತು ಅದರಲ್ಲಿ ಇದು ಕೂಡ ಇತ್ತು ಗೈಸ್. ಈಗ ಅದು ನೋಡಲಿಲ್ಲ ನಾನು, ಡಾರ್ಕ್ ಫ್ಯಾಂಟಸಿ ಇದು ಕೂಡ ಇತ್ತು ಗೈಸ್. ಬೆಳಗ್ಗೆ ಹೋದ ಕರೆಂಟ್ ಉಂಟಲ್ಲ, ಈಗ ಬಂದದ್ದು ಗಂಟೆ ಎಷ್ಟು ನೋಡಿ. ಈಗ ಪಾಪ ಅಮ್ಮ ಲಿಟ್ರಲ್ಲಿ ಹೇಗೆ ಕೂತಿದ್ದಾರೆ ಅಂತ ಅವರಿಗೆ ಗೊತ್ತಾಯಿಲ್ಲ. ಈಗ ಕರೆಂಟ್ ಬಂದದ್ದು ಮಾಲೆ ಬಿಡ್ಲೆ ಬಿಡಿ. ಅಂದರೆ ಗೊತ್ತಿಲ್ಲ ಅಂತೆ, ಕರೆಂಟ್ ಇಲ್ಲ ಅಂತ ಲೈನ್ ಮ್ಯಾನ್ಗೆ ಗೊತ್ತಿಲ್ಲ ಅಂತ ಆಯಿತಾ. ನಾನು ಮಾಮಿಗೆ ಫೋನ್ ಮಾಡಿದ್ದು, ಹೇಗೆ ಆದರೂ ನನಗೆ ಗೊತ್ತಿಲ್ಲ, ಡೌಟ್ ಬಂತು ಗಾಳಿಗೆ ಏನೋ ಬಿದ್ದಿರ್ಬೇಕಂತ. ಅದಕ್ಕೋಸ್ಕರ ಈಗ ಫೋನ್ ಮಾಡಿದಾಗ ಅವಾಗ ಇಟ್ಲದಲ್ಲಿ ಅವರಿಗೆ ಗೊತ್ತೇ ಇಲ್ಲ. ಹಾಗೆ ಈಗ ಅವರು ಕರೆಂಟ್ ಹಾಕಿದ್ದೇನೆ. ಕರೆಂಟ್ ಇಲ್ಲದೆ ಎಷ್ಟು ಸಮಸ್ಯೆ ಆಗ್ತದೆ ಗೊತ್ತಿಲ್ಲ. ಅವ್ರು ಮಲಗಿ ಇದ್ರು ಆಯಿತಾ, ಅವ್ರು ಇಂದ ಕೂಡ್ತಿಲ್ಲಲ್ಲ. ಹಾಗಾಗಿ ನಾನು ಕೂಡ ಒಂದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ ಗೈಸ್, ನನಗೆ ಕೂಡ ಕೂಡ್ತಾ ಇಲ್ಲ. ಅಂದರೆ ಜ್ವರ ಬರ್ತಾ ಇಲ್ಲ, ಬಂದಾಗ ಒಂದು ಫೀಲಿಂಗ್ ಆಯಿತು ಒಳಗಿಂದ. ಅದಕ್ಕೆ ಟ್ಯಾಬ್ಲೆಟ್ ಕೂಡಲಿ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತೇಳಿ ನಾನು ಮಲಗಿದ್ದೆ. ಆ ಶೆಕೆಯಲ್ಲಿ ಫ್ಯಾನ್ ಇಲ್ಲದು ಕೂಡ ಮಲಗಿದ್ದೀನಿ, ಕೂಡ್ತಾ ಇರಲಿಲ್ಲ. ಮತ್ತು ಇನ್ವರ್ಟರ್ ಎಂತ ಸುದ್ದಿ ಇಲ್ಲ ಗೈಸ್, ಎಂಥದ್ದು ಗೊತ್ತಿಲ್ಲ. ಈಗ ಚಿಂಚು ಬರ್ತಾನೆ, ಅವನು ಹೇಗಿದ್ದಾನೆ ಏನು ನೋಡಬೇಕು. ಇವನು ಬಂದ ಗೈಸ್ ಮನೆಗೆ. ದಾದನ್ ಪೊಯ್ಯು ಎತ್ತು ತಿಂಡಿ ಕಡಪ ತೀರ್ಪಂಡ ತಿಂಡಿದ ಅಂಗಡಿ ಮಾಡೋದು ನಿಕ್ಕೆ ದೀತೀನಿ ಒಂಜಿ ಐಟ ಆತ ಇತ್ತೀನಿ ಬೇ. ಇವನು ಬಂದ ಕೋಪ ಮಾಡಲಿಕ್ಕೆ ಸುಮ್ಮನೆ ಅಂದ್ರೆ ತೋಮರೆಲ್ಲ ತಿಂದಿನಿ. ಅವ ಆತ ಎಡ್ಡಿತ್ತೀನಿ ಬೊಕ್ಕ ನಾನು ಇಕ್ಕೊಂದು ದೀತೀನಿ ಇರಲಿ ಚಿಂಚು. ತರಕಾರಿ ಇತ್ತು ನಮ್ಮ ಆತ ಬೊಕ್ಕ ಬರೋ ನೀ ಚೀಸ್ಗೆ ಏನೊಂದು ಇತ್ತದ ಚೀಸ್ ಕೊಡ್ತೀರಿ ಅಡ್ಡಟ್ಟಿ. ಮ್ಯಾಗಿ ಉಂಡು ಮಲ್ಲ ಆಯ್ತುಂಡು ಪೂರ. ಶೀತ ಕಮ್ಮಿ ಉಂಡಾ
ಹಾಗಾದರೆ ನಾನು ಟ್ಯಾಬ್ಲೆಟ್ ಕೊಟ್ಟದ್ದು ಒಳ್ಳೇದಾಯಿತು ಅಂತ. ಗೈಸ್ ಅದು ಪಾರ್ಸೆಲ್ ಇತ್ತಲ್ಲ, ನಾನು ಇನ್ವರ್ಟರ್ ಅದು ಬರ್ತಾ ಇಲ್ಲ ಇವತ್ತು, ನಾಳೆ ಬರ್ತದೆ ಅಂತ ಹೇಳೋದ ಗೈಸ್. ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ ಈಗ. ನನಗೆ ಭಾರಿ ಜಾಲಿ ಆಗ್ತದೆ. ಅವನು ಯಾಕೆ ಗೊತ್ತುಂಟಾ, ನಿನ್ನೆ ವೀಡಿಯೋ ಮಾಡಲಿಕ್ಕೆ ಯಾರು ಇರಲಿಲ್ಲ, ಇವತ್ತು ನನ್ನ ಕಾಮಿಡಿ ಮಾಡುವ ಅಂತೇಳಿ ನಾನು ಗಾಡಿ ಬಿಡ, ಇವತ್ತು ಗಾಡಿ ಬಿಡೋದು ಉಂಟು ಮತ್ತೆ. ಹಾಂ ಹೌದೌದು, ನಾನು ತಲ್ಪರಿನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಾಯ್ತು. ಅಷ್ಟೊಂದು ಕೋಡಿ ಗ್ಯಾಂಡು ಮಾರಾಯ, ಸತ್ಯವಾದಲ್ಲ, ಜೀವ ಬಾಡಿ ಬತ್ತಲೆ ಕಾತು ಹವ ಹಿಂಗಾರೆ ತಂದಿಟ್ಟು ಸರಿ. ಅದ್ರ ಹಾನಿ ಇಲ್ಲ ಅಂತ ಹಾಗೆ ಬರಲಿಲ್ಲ. ನಾಳೆ ನಮ್ಮ ಅಂಗಳ ಕೂಡ ಹೀಗೆ ಕಾಣ್ತದೆ, ಚಂದಲ್ಲ. ಗುಂಡಿ ಗುಂಡ ಗುಂಡಿನ ಮೂಗು ನೋಡಿ ಮಾರಿ ಇಲ್ಲಿ ಗುಂಡ ಚಳಿ ಆತಡಿ ಬೋದಾದ ಬಚ್ಚ ಚಳಿ ಚಳಿ. ಗುಂಡಗೆ ಚೇರ್ ಇಟ್ಟಿದ್ದಾರೆ. ಚೇರ್ ತೂಲಂಬೆ ಗುಂಡಿಗೆ ಚೇರ್ ಅವಳು ಕುಳಿಯರೆ. ಡ್ಯಾನ್ಸ್ ಎಲ್ಲ ಮಾಡ್ತಾಳೆ ಅವಳು, ಹೀಗೆ ಕ್ಲಾಪ್ ಎಲ್ಲ ಕೊಡ್ತಾಳೆ. ಕೊರ್ಲಿ 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 ಕ್ಯಾಪ್ ಕೊರ್ಲಿ ಕ್ಯಾಪ್ ಕೊರ್ಲಿ ಕ್ಯಾಪ್ ಕೊರ್ಲಿ. ಹಾ ಚಂದ ಅಲ್ಲ ಗೈಸ್, ಇದು ನಿಜವಾಗಲೂ ಚಂದ ಮಾರ ಇದು. ನಾಳೆ ನಮ್ಮ ಮನೆಗೆ ಕೂಡ ಆಗ್ತದೆ, ಕಿರಿಂಚಿ ಒಂದು ಸರಿಯಾಗ್ಬೋದು. ಈಗ ನೀರೆಲ್ಲ ಇದ್ರ ಮೇಲೆ ಹಾದು ಹೋಗ್ತದಂತೆ, ಒಳ್ಳೇದು. ಇಲ್ಲಿ ಇಟ್ಟಿದ್ದಾರೆ, ನಾಳೆ ಫಿಕ್ಸ್ ಮಾಡ್ಕೊಂಡು. ಗಂಡೆ ಗಂಡೆ ವಾ ಅಂದ್ ಈಯಕ್ಕೆ ಎಣ್ಣೆ ಅದು ಕೊಡ್ಬೋದು ಪಕ್ಕದ ನಿಂತು ಬಿಡಿಯಾರೆ ಅಂದ ಆಯ್ಕೆ ಕಲ್ತದೆ, ಆಯ್ಕೆ ಬಿಟ್ರೈತೆ ಆಸೆ ಐಕ್. ಹೌದು, ನಾನು ಒಬ್ಬಳು ಬಿಟ್ಟರೆ ಇಲ್ಲಿ ಟೂಕಂತ ಯಾಸ್ ಬಿಡೋಡು. ಹಾಂ ಇದೆ ಮಂಗಂಡಿ ಗಾಡಿ ಕಲ್ತಾರೆ. ಎಲ್ಲ ಸೈಕಲ್ ಉಂಟು.
ಈತೇನ ಕುದ್ಯ ಬಂಡ ಅಂದು ಕೋಡೆ ಪಾಡ್ದು ಬೋಂಡ ಮುಂಚೆ ಮೂಲ ಇತ್ತು ಒಳಗೆ ನಾಯಿ ಹೇಗೆ ಹತ್ರ ಎಲ್ಲ ಫಸ್ಟ್ ಕಲ್ಪ ಓಡತಾಯಿ ಗಾಡಿ ತಲೆ ಕಡೆ ಏನು ತೋರಿಸ್ತಾರೆ ಆತು ಏನು ತೋರಿಸ್ತಾರೆ ಓ ಫಸ್ಟ್ ತೋರ್ಪೇರೆ ಬಲಕಾಲ್ ತೋರ್ಪೇರ್ನಾ ನನಗೆ ಬೇಗ ಗಾಡಿ ಬರಲಿಕ್ಕಿಲ್ಲ ಗೈಸ್. ಅಂದರೆ ನಾನು ಹುಟ್ಟಿದಾಗಲಿಂದ ಸೈಕಲಲ್ಲಿ ಓಡಾಡಿದಾಗ ಅವಾಗ ಕೊಂಡೋಗ್ತಾನೆ. ನನಗೆ ಬ್ಯಾಲೆನ್ಸೇ ಬರೋದಿಲ್ಲ. ಮತ್ತೆಲ್ಲ ಗೊತ್ತಾಯ್ತು ನನಗೆ, ಈ ಕಡೆ ಬ್ರೇಕ್, ಈ ಕಡೆ ಎಕ್ಸಿಲೇಟರ್, ಅದೆಲ್ಲ ಗೊತ್ತಾಯಿತು. ಇದೇ ಬರ್ತಾಯಿಲ್ಲ. ಇನ್ನು ಹಿಂದೆಗಡೆ ಉರಿಸಿಕೊಂಡು ಹೋಗೋದಲ್ಲ. ಹೌದಾ, ನೋಡು, ಕಲಿತಾ ಇರುವ. ಗಾಡಿ ಯಾವಾಗ ಯಾವಾಗ ಮಾಮೂಲಿ ಇರ್ತದೆ ಆವಾಗ ಕಲಿಯುವ. ಯಾವತ್ತಾದರೂ ಒಂದು ದಿನ ಬರ್ಬೋದು ಗಾಡಿ ನಮಗೆ. ಗೈಸ್ ನೈಟ್ ಆಯಿತು. ಎಂತ ಅಂದರೆ ಮೊನ್ನೆ ಒಂದು ಬ್ಲಾಗಲ್ಲಿ ಹೇಳಿದ್ದೆ ನಾನು, ಮಾಮಿ ಹತ್ರ ಹೋಮಕ್ಕೆ ಹೇಳಿದ್ದೆ. ಅವರ ಹತ್ರ ಅಂಗಡಿಯಲ್ಲಿ ಇರಲಿಲ್ಲ. ಹಾಗೆ ಇವತ್ತು ಕೊಟ್ಟು ಕಳಿಸ್ತಾರೆ, ನೋಡ್ಬೋದು ಹೋಮ. ಅದರ ಜೊತೆಗೆ ಮೊನ್ನೆ ಒಂದು ನಮಗೆ ಸ್ವಲ್ಪ ದಿನಸಿ ಸಾಮಾನು ಕೊಟ್ಟು ಕಳಿಸಿದ್ದು. ನಮಗೆ ಹೆಸರು ಗೊತ್ತಿಲ್ಲ ಅಂತ ಹೇಳಿದೆ. ಅವರ ಹೆಸರು ಮತ್ತೆ ನನಗೆ ಗೊತ್ತಾಗಿತ್ತು, ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು ಅವರು. ಅವರೇ ನನಗೆ ಮತ್ತೆ ರಿಟರ್ನ್ ಇವತ್ತು ಮಾಮಿ ಅಂಗಡಿಗೆ ಸ್ವಲ್ಪ ಅಕ್ಕಿ ಕೊಟ್ಟು ಹೋಗಿದ್ದಾರೆ. ನೀವು ನೋಡ್ಬೋದು, ಇದು ಅವರು ಕೊಟ್ಟದ್ದು. ಆನಂದ ಕುಶಲ ದ 10 kg ದನಾ ಎಂಚೋತು ನಿಕ್ಕೆ ಒಂದು 10 kg ಕೊಟ್ಟು ಹೋಗಿದ್ದಾರೆ. ಆಯಿತಾ, ಥ್ಯಾಂಕ್ ಯು ಸೋ ಮಚ್ ಅಂತೆ. ಹೆಸರು ಹೇಳಿಬೇಡಿ ಅಂತ ಹೇಳಿದ್ರಂತೆ. ಹಾಗೆ ನನಗೆ ಗೊತ್ತಾಗಿದೆ, ನಾನು ಕಮೆಂಟಲ್ಲಿ ಓದಿದ್ದೇನೆ. ಆದರೂ ಈಗ ಹೇಳೋದಿಲ್ಲ ಅವರು, ಬೇಡ ಅಂತ ಹೇಳಿದ್ದಕ್ಕೆ. ಥ್ಯಾಂಕ್ ಯು. ವಿಡಿಯೋ ನೋಡ್ತಾ ಇದ್ದೆ. ಅವ್ರು ಸ್ವಲ್ಪ ಇಲ್ಲೇ ಇರೋದಂತೆ. ಹಾಂ, ಎಂಟೆ ಹೋಗೋದು. ನಾವು ಊಟ ಮಾಡೋದು. ಅವರು ಮೊನ್ನೆ ಒಂದು ಸ್ವಲ್ಪ ನಮಗೆ ಐಟಮ್ ಕಳಿಸಿರಲ್ಲ ಶುರುವಿಗೆ. ಅವ್ರು ಭಯಂಕರ ಲಕ್ಕಿಯ ಅಂದ್ರೆ ಅದೇ ಅಮ್ಮ, ಐದಕ್ಕೆ ಏತು ಸಾಮಾನು ಬರ್ತೀನಿ ಇಲ್ಲಡೆ. ಸ್ವಲ್ಪ 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 ಅಂತೇಳಿ ನಮಗೆ ತುಂಬ ಐಟಮ್ ಬಂತು. ಈಗ ಕೂಡ ಗೈಸ್ ನನಗೆ ಈಗ ಇದನ್ನೆಲ್ಲ ಹೇಳದೆ ಕೂತ್ಕೊಳ್ಬಹುದು. ನೋಡಿ, ನನಗೆ ತೋರಿಸದೆ ಕೂಡ ಇರ್ಬೋದು. ಎಂತ ಯಾರಿಗೆ ಗೊತ್ತಾಗ್ತದೆ ಹೇಳಿ? ಕಳಿಸುವವರಿಗೆ ಪಾಪ ಗೊತ್ತಿರ್ತದೆ, ನನಗೆ ಗೊತ್ತಿರ್ತದೆ ಅಷ್ಟೇ. ಆದರೆ ನಾನು ಎಲ್ಲ ಊಟ ಕೊಟ್ಟು ಟ್ಯಾಬ್ಲೆಟ್ ಕೊಡಬೇಕು. ಬಲ್ಲ ಮುಲೇದಿ ಕೈ ಉಂಟನಮ್ಮ, ನಾನು ಉಂಟನ ಅಮ್ಮ ನಮಸ್ಕಾರ ನೋಡ. ಗೈಸ್ ಮಲ್ಕೊಳ್ಳೋದು. ಈಗ ನಮ್ಮ ಕಮೆಂಟ್ ಓದೋ ಟೈಮ್. ಓದೋ ನಾವು ಕಮೆಂಟ್. ಚಿಂಚುಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟೆ. ಆಯಿತಾ, ಟ್ಯಾಬ್ಲೆಟ್ ಎಲ್ಲ ಕೊಡ್ತಿದ್ದಾನೆ. ಈಗ ಕಮೆಂಟ್ ಓದುವ. ಒಂದು ಕಮೆಂಟ್ ಇತ್ತು, ಅಬ್ದುಲ್ ಹಮೀದ್ ಅಂತ 2 ಕಮೆಂಟ್ ಮಾಡಿದ್ದಾರೆ, ಒಳ್ಳೆಯದುಂಟು. ಬ್ಯಾಡ್ ಕಮೆಂಟಿಗೆ ಬೇಜಾರು ಮಲ್ಪೋಚಿ ಸಂಧ್ಯಾ ಎಂಕಲ್ ಇರಿಗೆ ಫುಲ್ಲು ಸಪೋರ್ಟು ಒಂದು ಕಮೆಂಟ್. ಇನ್ನೊಂದು, ನಮ್ಮ ತುಳುನಾಡಿನ ಬ್ಲಾಗರ್ನ ಕೇಳಿ ಎಂಕ ಇಷ್ಟ ಆಯ್ನ ನಂಬರ್ 1 ಬ್ಲಾಗರ್ ಈರು ಸಂಧ್ಯಾ. ವಾ, ಹಾಗಾದರೆ ಈ ಸರ್ತಿ ನನಗೆ ಅವಾರ್ಡ್ ಸಿಗ್ತದೆ. ಆಮೇಲೆ ಶರತ್ ಕುಲಾಲ್ ಅಂತೇಳಿ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಡೂ ಯುವರ್ ರೆಸ್ಪಾನ್ಸಿಬಿಲಿಟಿ ವಿದೌಟ್ ವರಿ. ಕೃಷ್ಣ ಈಸ್ ಆಲ್ವೇಸ್ ಸಪೋರ್ಟಿಂಗ್ ಆ್ಯಂಡ್ ಗೈಡಿಂಗ್ ಯು. ರಾಧೆ ರಾಧೆ ಅಂತ. ರಾಧೆ ರಾಧೆ, ಥ್ಯಾಂಕ್ ಯು. ಮತ್ತೊಂದು ಸುಜಾತ 9613 ಅಂತ, ಅವರ ಮಗಳ ಬರ್ಡೇ ಅಂತೆ. ಯಾವಾಗ 10ಕ್ಕೆ ಆಗಿರ್ಬೋದು. ಸ್ನೇಹ ಅಂತ ಅವಳ ಹೆಸರು. ಹ್ಯಾಪಿ ಬರ್ಡೇ ಸ್ನೇಹ, ಖುಷಿ ಖುಷಿಯಾಗಿರಿ, ಒಳ್ಳೆ ಕಲೀರಿ, ನಿಮ್ಮ ಒಂದು ಮುಂದಿನ ಫ್ಯೂಚರ್ ತುಂಬ ಒಳ್ಳೆಯದಾಗಿರಿ, ಮತ್ತು ಗಿಫ್ಟ್ ತುಂಬ ಸಿಗಲಿ. ತುಂಬ ಒಂದು ಒಳ್ಳೆ ಕಮೆಂಟ್ ಇತ್ತು, ಹೇಳ್ತೀನಿ. ಶ್ರಾವ್ಯ ಆಳುವ ಅಂತ ಕಮೆಂಟ್ ಮಾಡಿದ್ದಾರೆ. ಐ ಲೈಕ್ ಯುವರ್ ವಾಯ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಆದರೆ ನಾನು ಸಿಂಗರ್ ಅಲ್ಲ, ಈಗ ವಾಯ್ಸ್ ಒಳ್ಳೆದುಂಟೇನ, ಪದ್ಯ ಎಲ್ಲ ಒಟ್ಟರಾಶಿ ಆಗ್ತದೆ. ಕರ್ಕಶ ಸ್ವರ. ನೆಕ್ಸ್ಟ್ ಒಂದು ತುಂಬ ಒಳ್ಳೆ ಕಮೆಂಟ್ ಆಯಿತಾ. ಶ್ವೇತಾ 8127 ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ 38 ಜನ ಲೈಕ್ ಕೂಡ ಮಾಡಿದ್ದಾರೆ. ಆಯ್ ಅಕ್ಕ, ಯಾನ್ ಪ್ರೆಗ್ನೆಂಟ್, ಡೆಲಿವರಿಗೆ ಸತ್ಯ ಅಂತು. ಆಯಕ್ಕ ಯಾನ್ ಪ್ರೆಗ್ನೆಂಟ್, ಡೆಲಿವರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆತೆ. ಆಂಡಲ ಡೈಲಿ 5 ಗಂಟೆಗೆ ಕಾಪುವೆ ಇವ್ನ ಬ್ಲಾಗ್ಗೋಸ್ಕರ ಅಂತೇಳಿ ತುಂಬ ಒಂದು ಒಳ್ಳೆ ಕಮೆಂಟ್ ಆಯಿತಾ. ಒಂದು ಎಮೋಷ್ನಲ್ ಕೂಡ ಉಂಟು, ಇದರಲ್ಲಿ ಪ್ರೀತಿ ಕೂಡ ಉಂಟು, ಎಲ್ಲ ಉಂಟು. ಹಾಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ಒಳ್ಳೆಯದಲ್ಲಿ ಡೆಲಿವರಿ ಆಗಲಿ, ಮತ್ತು ಫ್ಯೂಚರಲ್ಲಿ ನೀವು ಮತ್ತು ನಿಮ್ಮ ಮಗು ಅಥವಾ ಅಂದರೆ ಎಂತ ಹೇಳೋದೊತ್ತಿಗೆ ಮಗ ಅಥವಾ ಮಗಳು ಒಟ್ಟಿಗೆ ಕೂತ್ಕೊಂಡು
ಬ್ಲಾಗ್ ನೋಡುವಾಗೆ ಆಗಲಿ ಆಯಿತಾ. ಥ್ಯಾಂಕ್ ಯು. ಸುಮನಾಸ್ ಹೋಮ್ ಕುಕ್ಕಿಂಗ್ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಸಂಧ್ಯಾ, ನನ್ನ ಯಜಮಾನರು ವೀಲ್ ಚೇರ್ ಪೇಷಂಟು. ಕೆಲವೊಮ್ಮೆ ನನಗೆ ಅವರನ್ನು ನೋಡಿ ತುಂಬ ಕೋಪ ಬರುತ್ತೆ. ಆದರೆ ನಿನ್ನ ಬ್ಲಾಗ್ ನೋಡಿದ ನಂತರ ತುಂಬ ಕೋಪ ಕಡಿಮೆ ಮಾಡಿದ್ದೇನೆ. ಥ್ಯಾಂಕ್ ಯು ಸಂಧ್ಯಾ. ಹೀಗೆ ಎಲ್ಲರ ಆಶೀರ್ವಾದ ಇದ್ದರೆ ನಿನ್ನ ಭವಿಷ್ಯದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಮಗಳೇ. ಲವ್ ಯು ಪುಟ್ಟ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಲವ್ ಯು ಟು. ಅಂದರೆ ಅವರಿಗೆ ಕೂಡ ಬೇಸರ ಆಗ್ತಾ ಇರ್ಬೋದು. ಯಾಕಂದರೆ ಅವರು ಯಾರು ಕೂಡ ಒಂದು ಈಗ ನನ್ನ ಅಮ್ಮನೆ ಕೂತ್ಕೊಂಡು ಇರುವಾಗ ಒಂದು ಫೀಲ್ ಆಗ್ತದೆ, ಮೊದಲು ಹಾಗೆ ಇರ್ತಾ ಇದ್ರಲ್ಲ ಅಂತೇಳಿ ಇವರಿಗೆ ಕೂಡ ಹಾಗೆ ಆಗ್ತಾ ಇರ್ಬೋದು. ಒಂದು ಎಲ್ಲರ ಥರ ನಮಗೆ ಖುಷಿ ಇಲ್ಲ ಅಂತೇಳಿ ಅದಕ್ಕೆ ಎಂತ ಹೇಳೋದು ಇಂಗ್ಲೀಷಲ್ಲಿ ಫ್ರಸ್ಟ್ರೇಷನ್ ಒಂದು ಇಂಥದ್ದೊಂದು ಆಗ್ತದಲ್ಲ, ಅದು ಹಾಗೆ ಆಗ್ತಾ ಇರ್ಬೋದು ಮನಸ್ಸಲ್ಲಿ. ಹಾಗೆ ಕೋಪ ಬರ್ತದೆ ಕೆಲವೊಮ್ಮೆ. ನನಗೆ ಕೂಡ ತುಂಬ ಟೆನ್ಷನ್ ಆಗಿ ಉಂಟಲ್ಲ, ಹೆವಿ ಕೋಪ ಬರ್ತದೆ. ಮತ್ತು ಎಂತ ಮಾಡೋದು, ಆ ಕೋಪವನ್ನು ನಾವೇ ಹೀಗೆ ಮಾಡಿ ನುಂಗುದು ಹಾಗೆ. ಆದರೆ ಎಲ್ಲರ ಲೈಫಲ್ಲಿ ಉಂಟು ಗೈಸ್, ಅದಕ್ಕೆ ಬೇಜಾರು ಮಾಡಬಾರ್ದು ಆಯಿತಾ. ನಮ್ಮ ಹಣೆ ಬರ ಅಷ್ಟೇ. ನೆಕ್ಸ್ಟ್ ಕಮೆಂಟ್ ಜಾಯ್ಸ್ ಡಿಸೋಸ್ ಅಂತೇಳಿ. ಲವ್ ಫ್ರಮ್ ಮುಂಬೈ. ಡೋಂಟ್ ವರಿ, ಬಿ ಸ್ಟ್ರಾಂಗ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಇದೊಂದು ಒಳ್ಳೆ ಕಮೆಂಟ್ ಇತ್ತು. ಸಾವಿತ್ರಿ ಗೌಡ 9900. ಕೆಲವು ಮಕ್ಕಳು ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಅಂದರೆ ಕುಡಿಲಿಕ್ಕೆ 1 ಲೋಟ ಬಿಸಿ ನೀರು ಬಿಸಿ ಮಾಡಿ ಕೊಡಲ್ಲ. ಅಂಥದ್ರಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ತಾಯಿಯನ್ನು 3 ಹೊತ್ತು ಊಟ, ಸ್ನಾನಕ್ಕೆ ಬಿಸಿ ನೀರು, ಚಹಾ, ತಿಂಡಿ, ಮಗುವಿನಂತೆ ಜೋಪಾನ ಮಾಡಿ ತಮ್ಮನ ವಿದ್ಯಾಭ್ಯಾಸದ ಕಡೆ ಗಮನ, ತನ್ನ ಜೀವನವನ್ನು ನಿಭಾಯಿಸಿಕೊಂಡು ಒಂದು ಪುಟ್ಟ ಸಂಸಾರ ಸಾಗಿಸುತ್ತಿರುವ ಹೆಣ್ಣು ಪ್ರತಿ ಹೆಣ್ಣು ಮಕ್ಕಳಿಗೆ ಮಾದರಿ. ನಿಮ್ಮ ತಾಯಿಯ ಆಶೀರ್ವಾದ ಒಂದು ನಿಮಗಿದ್ದರೆ ಕೋಟಿ ದೇವರ ಆಶೀರ್ವಾದಕ್ಕೆ ಸಮ. ನನಗೆ ಒಂದೇ ಕೋರಿಕೆ, ನಿಮ್ಮ ಅಮ್ಮ ಬೇಗ ಮೊದಲಿನಂತೆ ನಗುತ್ತಿರಬೇಕು. ತುಂಬ ಒಳ್ಳೆಯಿತ್ತು ಕಮೆಂಟ್. ಮಾತ್ರ ನನಗೆ ಮಾತ್ರ ಉಂಟಲ್ಲ, ಈ ಕಮೆಂಟ್ ಓದುವಾಗ ನನಗೆ ಒಂದು ಸನ್ಮಾನ ಮಾಡಿದಾಗೆ ಆಯಿತು ನಿಜವಾಗ್ಲೂ. ಇಲ್ಲಿಂದ ಹೇಳ್ತಾ ಇದ್ದೇನೆ, ಸನ್ಮಾನಕ್ಕಿಂತ ಜಾಸ್ತಿ ಇತ್ತು. ಅಂದರೆ ಒಬ್ಬರನ್ನು ಕೂರಿಸಿ ಹೇಳ್ತಾರೆ ಗೊತ್ತುಂಟಾ, ಇವರೊಂದು ಈಗೆಲ್ಲ ಮಾಡಿದ್ದಾರೆ ಲೈಫಲ್ಲಿ, ಸತ್ಯ ಆ ಒಂದು ಭಾವನೆ ಬಂತು ನನಗೆ. ಲೈಫಲ್ಲಿ ಸನ್ಮಾನ ಅಂತ ಆಗಲಿಲ್ಲ, ಸನ್ಮಾನ ಮಾಡುವಷ್ಟು ಏನು ಬೆಳೀಲಿಲ್ಲ ನಾನು. ಆದರೂ ಕೂಡ ಇದನ್ನು ಕೇಳುವಾಗ ಹಾಗೆ ಆಗ್ತದೆ. ಅಂದರೆ ಒಬ್ಬರನ್ನು ಕೂರಿಸಿ ಅದೆಲ್ಲ ಓದ್ತಾರೆ ಗೊತ್ತಾಯ್ತಾ, ಹಾಗೆ ಫೀಲ್ ಆಯಿತು ನನಗೆ. ಥ್ಯಾಂಕ್ ಯು. ಲಾಸ್ಟ್ ಕಮೆಂಟ್ ಗೈಸ್, ಆದರೆ ಒಳ್ಳೆ ಕಮೆಂಟ್ ಮಾತ್ರ. ಸುನೀಲ್ ಅಂತ ಅವರಿಗೊಂದು ಡೌಟ್ ಇತ್ತು, ಅದನ್ನು ಕೇಳಿದ್ದಾರೆ. ಸುನೀಲ್ 7977 ಅವರು. ನಿಖಲ್ನ ಆಕ್ಸಿಜನ್ ಮಿಷಿನ್ಗೆ ಏತಾಪುಂಡು ಕಾಸು ಓಳು ತಿಕ್ಕೊಂಡು ಅಂತೇಳಿ ಹಾಗೆ ಒಂದು ಕಮೆಂಟ್. ಅದನ್ನೊಂದು ಡೀಟೇಲ್ ಆಗಿ ಹೇಳುವ. ಅಂದರೆ ಇದರ ಒಂದು ಉಪಯೋಗ ಮತ್ತು ಅದಕ್ಕೆ ಗೊತ್ತಿದ್ದ ಒಂದು ಇದ್ದರೆ ಒಳ್ಳೆಯದಲ್ಲ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ. ಯಾಕಂದರೆ ನಾನು ಆವತ್ತೆಲ್ಲ ಕಷ್ಟಪಟ್ಟ ರೀತಿ ಇನ್ನೂ ಪಡಬಾರ್ದು ಬೇರೆಯವರು. ನನಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಇದರ ಸಲುವಾಗಿ. ನಾನು ಡೀಟೇಲ್ ಎಲ್ಲ ಹೇಳ್ತೇನೆ. ಇದೆಂತ ಗೊತ್ತಾ, ನಾವು ಮೊದಲು ತಂದದ್ದು ರೆಂಟಿಗೆ, ಹಣ ಇರಲಿಲ್ಲಷ್ಟು ರೆಂಟಿಗೆ ತಂದದ್ದು. ರೆಂಟಿಗೆ ಅಂತ ಗೊತ್ತಾ ನಿಮಗೆ, ಅದು 2 ಲೀಟರಲ್ಲಿ ಬರ್ತದೆ. ಒಂದು 5 ಲೀಟರ್ ಮತ್ತು ಒಂದು 10 ಲೀಟರ್ ಅಂತ ಬರ್ತದೆ ಅದು ಈ ಆಕ್ಸಿಜನ್ ಮೆಷಿನ್. 5 ಲೀಟರ್ ನಾರ್ಮಲ್ ಉಬ್ಬಸ ಇದ್ದವರಿಗೆ, ಪಲ್ಸ್ ಲೋ ಆಗೋರಿಗೆ ನಡೀತದೆ. 5 ಲೀಟರ್ವರೆಗೂ ಕೊಡ್ಬೋದು. ಇವರಿಗೆ 5 ಲೀಟರ್ ತಂದು ಅವತ್ತು ಅದು ಆಗಲೇ ಇಲ್ಲ. ಅದಕ್ಕೆ 5000 ತಿಂಗಳಿಗೆ ಬಾಡಿಗೆ ಅದನ್ನು ಕೊಡಬೇಕು ತಿಂಗಳು. ಮತ್ತು 10 ಲೀಟರ್ ತಂದ್ವಿ ನಾವು. 10 ಲೀಟರಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅವರಿಗೆ. 8 ಲೀಟರಲ್ಲಿ ಕೊಡ್ತಾ ಇದ್ದೆ ನಾನು ಆಕ್ಸಿಜನ್ ಗೊತ್ತಾಯ್ತು. 10 ಲೀಟರಲ್ಲಿ 8 ಲೀಟರಲ್ಲಿ ಕೊಡ್ತಾ ಇದ್ದೆ ತಿರುಗಿಸಿ. ಕೊಂಡಾಗಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಮತ್ತು ನಾನು ನಿಮ್ಮ ಹತ್ರ ಎಲ್ಲ ಆವತ್ತು ಗೊತ್ತಿರ್ಬೋದು, ಎಲ್ಲರ ಹತ್ರ ಬೇಡಿ ಎಲ್ಲ ನಾನು ಉಂಟಲ್ಲ, ಅದಕ್ಕೆ ಟೋಟಲ್ ಒಂದು 95ವರೆಗೆ ಆಗಿದೆ. ಟೋಟಲ್ ಹೇಳೋದು ನಾನು 95,000 ಆಗಿದೆ ಆ ಒಂದು ಮಿಷಿನ್ಗೆ. ಈಗ ಅಲ್ಲಿ ಇಟ್ಟಿದ್ದೇವಲ್ಲ, ಪಾಪದವರಿಗೆ ಪುರ ಅದನ್ನೆಲ್ಲ ಅಫ್ರೋಡ್ ಮಾಡಲಿ, ಅದನ್ನು ಇಟ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ. ಅಷ್ಟು ದೊಡ್ಡ ಅಮೌಂಟು. ನೀವು ನೋಡಿರ್ಬೋದು, ಉಬ್ಬಸದೆಲ್ಲ ಪೇಷಂಟ್ ಬೇಗ ಹೋಗ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಅದು ನನಗೆ ಡೌಟ್ ಅದೇ ರೀಸನ್, ಆಕ್ಸಿಜನ್ ಕಡಿಮೆ ಆಗಿ ಅದೆಲ್ಲ ಇಲ್ಲದೆ ಫೆಸಿಲಿಟಿ ಅದು ಆಗೋದಾಗೆ. ಹಾಗೆ ನನ್ನ ಒಂದು ದೇವರ ಪುಣ್ಯ, ನೀವೆಲ್ಲ ನನಗೆ ಹೆಲ್ಪ್ ಮಾಡಿ ನಾನು ಅದನ್ನು ತೊಗೊಂಡು. ಇಲ್ಲಾಂದರೆ ಖಂಡಿತ ನನಗೆ ತೊಗೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟೆಲ್ಲ ಅಮೌಂಟ್ ನಾನು ಎಲ್ಲಿಂದ ತೊಗೊಳ್ಳಿ ಗೊತ್ತುಂಟಾ. ಆವತ್ತೆಲ್ಲ ನನ್ನ ಕೈ ಫುಲ್ಲು ಖಾಲಿಯಾಗಿ ನನ್ನ ಹತ್ರ ಇದ್ದಂಥ ಒಂದು ಕಿವಿದಿತ್ತು, ಅದನ್ನು ಕೂಡ ನಾನು ಬ್ಯಾಂಕಲ್ಲಿ ಇಟ್ಟಿದ್ದೆ. ಆಗ ಎಂತ ಇರಲಿಲ್ಲ ನನ್ನ ಹತ್ರ. ಮತ್ತು ಯಾರ ಹತ್ರ ಬಡ್ಡಿದವ್ರದ್ದೆಲ್ಲ ತಗೊಳ್ಳುವ ಅಂತೇಳಿದರೆ ಕಟ್ಟುದು ಹೇಗೆ ಅಲ್ವಾ. ಅದಕ್ಕೆ ನಾನು ಮತ್ತೆ ಎಲ್ಲರ ಹತ್ರ ಬೇಡಿ ಅದನ್ನು ತೊಗೊಂಡದ್ದು. ಅದು ನೋಡಿ ಈಗಲೂ ನಿಮಗೆ ಯೂಸ್ ಆಗ್ತಾ ಉಂಟು. ಹಾಗೆ ಯಾರಿಗಾದರೂ ಈ ರೆಂಟಿದ್ದೆಲ್ಲ ನಾನೀಗ ಹೇಳಿದೆಲ್ಲ ರೆಂಟಿ ತರೋದು, ಅದರ ಫೋನ್ ನಂಬರ್, ಅವರ ಕಾಂಟ್ಯಾಕ್ಟ್ ಏನು ಬೇಕಿದ್ದರೆ ನೀವು ನನಗೆ DM ಮಾಡ್ಬೋದು, ನಾನು ಕೊಡ್ತೇನೆ. ಯಾಕಂದರೆ ನನಗೆ ಗೊತ್ತುಂಟು ಅದಕ್ಕೆಲ್ಲ ಎಷ್ಟು ಕಷ್ಟಪಡ್ತಾರೆ ಏನು. ಈ ಉಸಿರಾಟ ಸಮಸ್ಯೆಲ್ಲ ಇಟ್ಕೊಳ್ಬಾರ್ದು, ರಪ ತರಬೇಕು ಹಾಗೆ. ಮತ್ತು ನಮಗೆ ಅಲ್ಲಿಂದ ದೊಡ್ಡ ದೊಡ್ಡ ಅಂಡೆ ಕೂಡ ತಂದಿದ್ದೇವೆ ನಾವು, ಇದು ತರೋದಕ್ಕಿಂತ ಮುಂದೆ ಗೊತ್ತಾಯ್ತು. ಹಾಸ್ಪಿಟಲಲ್ಲಿ ಕೊಡ್ತಾರೆ. ಅದಕ್ಕೆ ಆ್ಯಂಬುಲೆನ್ಸಿಗೆ ಬೇರೆ ಬಾಡಿಗೆ, ಮತ್ತು ಅದಕ್ಕೆ ಬೇರೆ 2000 ಸಪ್ರೇಟ್ ದಿನ.
ಹಾಂ ಒಂದೇ ದಿನ ಅಂಡೆ, ಒಂದು ದಿನಕ್ಕೆ ಒಂದೇ ದಿನ 2,000 ಗೊತ್ತುಂಟ. ಮರುದಿವಸ ಮತ್ತೊಂದು ಅಂಡೆ. ಯಬ್ಬ, ಮತ್ತೆ ಇದನ್ನು ಎಲ್ಲ ನಾನು ಹಣ ಎಲ್ಲ ನಿಮ್ಮ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ನಾನು ಅದನ್ನು ತೊಗೊಂಡದ್ದು ಅರ್ಜೆಂಟಿಗೆಲ್ಲ ಎಂತೆಲ್ಲ ಮಾಡಿದ್ದೇನೆ ಅವತ್ತೊಮ್ಮೆ ಗೊತ್ತುಂಟ. ಬಾ, ಇದಕ್ಕಿಂತ ಕಡೆಯಾಗಿತ್ತು ಪರಿಸ್ಥಿತಿ. ಈಗಾದರೂ ಅವರೊಂದು ಅದೊಂದು ಇಟ್ಟು ಸ್ವಲ್ಪ ಸಮಾಧಾನ ಆಗ್ತದೆ. ಮತ್ತು ಹೋಗಬೇಕು ಅಪ್ ಆ್ಯಂಡ್ ಡೌನ್ ಅಷ್ಟೇ. ಅವಾಗ ಎಂತೆಲ್ಲ ಆಗಿದೆ, ಎಲ್ಲ ಇಲ್ಲಿಯೇ ಇದ್ದರು ಆಂಟಿ ಅವರೆಲ್ಲ. ಬಾ, ಈ ಸರ್ತಿ ಕೂಡ ಗೈಸ್ ನನ್ನ ಸೇವಿಂಗ್ಸ್ ಅಂದರೆ ನನ್ನ ಸ್ಯಾಲ್ರಿ ಎಲ್ಲ ಸಿಗ್ತದಲ್ಲ ಹೋದ ತಿಂಗಳಿದು, ಅದು ಎಲ್ಲ ಖಾಲಿಯಾಗಿ ನನ್ನ ಹತ್ರ ಸೇವಿಂಗ್ಸ್ ಅಂತ ನನ್ನ ಹತ್ರ ಒಂದು ಪೈಸೆ ಇಲ್ಲ. ಯಾಕಂದರೆ ನನಗೆ ಸಂಬಳ ಬೀಳುವಾಗ ಅದನ್ನೇ ನಾನು ಮನೆಯದು ಅವರಿಗೆ ಮದ್ದಿಗಂತ ಇಷ್ಟು ಇಡೋದು ಮತ್ತು ಇವನಿಗೆ ಅದೆಲ್ಲ ಮಾಡ್ತೇನೆ. ಆಗ ಎಲ್ಲ ಖಾಲಿಯಾಗಿ ಉಂಟಲ್ಲ. ನಾನು ಸೇವಿಂಗ್ಸ್ ಅಂತ ಮಾಡಿಟ್ಟಂದ ಒಂದು 45,000 ಇತ್ತು, ಎಲ್ಲ ಹಾಕಿದ್ದೇನೆ ಗೊತ್ತುಂಟ ಮದ್ದಿಗೆ. ಆ ಸಾರನ್ನೆಲ್ಲ ಮಾಡಬೇಕಂತ ತಿಳ್ಕೊಂಡದ್ದು ಹಿಂದುಗಡೆ ಎಲ್ಲ ಹಾಕಿ ಮೊನ್ನೆ ಎಲ್ಲ ಅಂದರೆ ಆ ಒಂದು ಇಂಜೆಕ್ಷನ್ಗೆ ನಾವು ಹೋಗ್ತೀವಲ್ಲ ಅಪ್ ಆ್ಯಂಡ್ ಡೌನು, ಅದಕ್ಕೆ ಸಾಧಾರಣ ಉಂಟು ಗೈಸ್. ಹೋಗುವಾಗ ಇಂಜೆಕ್ಷನ್ಗೆ ಒಂದು 1,000 ಆಗ್ತದೆ. ಆಮೇಲೆ ಬ್ಲಡ್ ಟೆಸ್ಟು, ಆಮೇಲೆ ಟ್ಯಾಬ್ಲೆಟ್, ಆಮೇಲೆ ಸಾಯಂಕಾಲ, ಆಮೇಲೆ ರಿಕ್ಷಾ ಚಾರ್ಜ್, ಆಮೇಲೆ ಮನೆಯದು. ಇಷ್ಟು ದಿನ ಮಾಡಲಿಲ್ಲ. ನೀವು ಬೇಕಾದ್ರೆ ವ್ಲಾಗ್ ನೋಡಿ. ಹಾಗೆ ಕಷ್ಟ ಆದದ್ದು ಗೊತ್ತೇ ಆಗೋದಿಲ್ಲ ಗೊತ್ತಾ. ಖಾಲಿ ಆದಮೇಲೆ ನಾನು ಹೀಗೆ ಮಾಡಿದ್ದು. ಅಷ್ಟೆಲ್ಲ ಸಮಸ್ಯೆ ಆಗಿದೆ, ಅದು ಗೊತ್ತಾಗೋದಿಲ್ಲ ನಮಗೆ. ಹಾಗೆ ತುಂಬ ಮಾತಾಡಿದೆ. ವಿಡಿಯೋನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. 10 ಗಂಟೆ ಆಯಿತು, ಕಾಣ್ಬೋದು ನೀವು. 10 ಗಂಟೆ ಆಯಿತು, ಇನ್ನು ಮಲಗೋದು ನಾನು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾವು ನಾಳೆ.